ಹಾಯ್ ಹಲೋ ನಮಸ್ತೆ. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವನೇನಪ್ಪ ಸೆಮ್ಗೊಂದು ಸರಿ ಬರ್ತಾನೆ ಅಂತ ಅನ್ಕೋಬೇಡಿ, ಯಾಕಂದರೆ ಈಗಾಗಲೇ ಇದರ ಕಾರಣ ಕೆಲವೊಬ್ಬರಿಗೆ ಗೊತ್ತಿರ್ಬೋದು. ಹೋಗಲಿ ಬಿಡಿ, ಗೊತ್ತಿರೋ ಅರ್ಥ ಆಗಿರೋರ ಬಗ್ಗೆ ಮಾತಾಡೋದು ಅನರ್ಥ ಅನ್ಕೋತೀನಿ. ಈಗ ನಾನು ಮಾಡ್ತಾಯಿರೋ ಟಾಪಿಕ್ ಬಂದ್ಬಿಟ್ಟು ನಿಮಗಾಗಲೇ ಗೊತ್ತಾಗಿರ್ಬೋದು, ಫಾಸ್ಫೋಸೈನ್ಸ್. ಪ್ರಿಪ್ರೇಷನ್ಸ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಫಾಸ್ಫೋಸೈನ್, ಫಾಸ್ಫೋನಿಟ್ರಿಲಿಕ್ ಕ್ಲೋರೈಡ್. ಇದನ್ನು ನಾವು ಈ ಟಾಪಿಕ್ ಬಗ್ಗೆ ಸ್ಟಡಿ ಮಾಡೋಣ. ಆ್ಯಸ್ ಯೂಸ್ವಲ್, ಮೈ ನೇಮ್ ಪ್ರಕಾಶ್ ಹಂಚಿನ್ಮಣಿ. ಮೈ UUCMS number is 0014. My class, I am studying in BSc 6th semester, subject chemistry, Government College Nagaon. ನಿಮ್ಗೆ ಗೊತ್ತಿರೋ ಹಾಗೆ ಇನ್ನು ನಮ್ಮ ಟಾಪಿಕ್ ಬಂದು ಪ್ರಿಪರೇಷನ್ ಆ್ಯಂಡ್ ಸ್ಟ್ರಕ್ಚರ್ಸ್ ಆಫ್ ಫಾಸ್ಫೋನಿಟ್ರಿಲಿಕ್ ಕ್ಲೋರೈಡ್. ಈ ವಿಡಿಯೋದಲ್ಲಿ ನೀವೇನು ತಿಳ್ಕೊಬೋದು ಅಂದರೆ, ಡೆಫಿನೇಷನ್ ಆಫ್ ಫಾಸ್ಫೋಸೈನ್ನ ತಿಳ್ಕೊಬೋದು, ಆ್ಯಂಡ್ ಪ್ರಿಪ್ರೇಷನ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಫಾಸ್ಫೋನಿಟ್ರಿಲಿಕ್ ಕ್ಲೋರೈಡ್ನ ತಿಳ್ಕೊಬೋದು. ಫಾಸ್ಫೋಸೈನ್ಸ್ ಅಂದರೆ ತಕ್ಷಣ ನೆನಪಾಗೋದು, ಫಾಸ್ಫೋಸೈನ್ಸ್ ಆರ್ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್. ಇವನ್ನ PN ಕಂಪೌಂಡ್ಸ್ ಅಂತಲೂ ಕೂಡ ಕರಿತೀವಿ. ವಿತ್ ಅಲ್ಟರ್ನೇಟಿಂಗ್ ಫಾಸ್ಫರಸ್ ಆ್ಯಂಡ್ ನೈಟ್ರೋಜನ್ ಅಟಮ್ಸ್ ಫಾರ್ಮಿಂಗ್ ಸೈಕ್ಲಿಕ್ ಆರ್ ಲೀನಿಯರ್ ಸ್ಟ್ರಕ್ಚರ್ಸ್. ಆಗಲೇ ಹೇಳ್ದಂಗೆ PN ಕಂಪೌಂಡ್ಸ್ ಅಂದರೆ ಫಾಸ್ಫರಸ್ ಆ್ಯಂಡ್ ನೈಟ್ರೋಜನ್ ಅಟಮ್ಸ್. ಇವೇನು ಮಾಡ್ತಾವೆ, ಫಾಸ್ಫೋನ್ಸ್ ಆರ್ ಇನ್ಆರ್ಗ್ಯಾನಿಕ್, ಇವು ಪಾಲಿಮರ್ಸ್. ಇವೇನು ಫಾರ್ಮ್ ಮಾಡ್ತಾವೆ ಅಂದರೆ ಫಾಸ್ಫರಸ್ ಆ್ಯಂಡ್ ನೈಟ್ರೋಜನ್ನ ಅಟಮ್ಸ್ನ ಫಾರ್ಮ್ ಮಾಡ್ತವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂದರೆ ಫಾಸ್ಫೋನಿಟ್ರಿಲಿಕ್ ಕ್ಲೋರೈಡ್, ಇದು ಬೆಸ್ಟ್ ಎಕ್ಸಾಂಪಲ್ಲು. ಎಂದು ಆಲ್ಸೋ ಟೈಪ್, ಇದು ಟ್ರೈಮರ್ ಅನ್ನೋದು ಒಂದು ಟೈಪು. ಫಾಸ್ಫೋಜೀನ್ಸ್ ಆರ್ ಸೈಕ್ಲಿಕ್ ಆರ್ ಅಸೈಕ್ಲಿಕ್ ಪಾಲಿಮರ್ಸ್ ಆಫ್ ಫಾಸ್ಫರಸ್ ನೈಟ್ರೋಜನ್. ಈಗಲೇ ಹೇಳಿದಾಗೆ ಫಾಸ್ಫೋಜೀನ್ಸ್ ಅಂದರೆ ಏನಿದು ಪಾಲಿಮರ್ಸ್, ಸೈಕ್ಲಿಕ್ ಆರ್ ಅಸೈಕ್ಲಿಕ್ ಫಾಸ್ಫರಸ್ ಆ್ಯಂಡ್ ನೈಟ್ರೋಜನ್. ದೇ ಪಾಸೆಸಸ್ ಅಂದರೆ possesses repeatingly PN. Actually in this case, this type of unit that group chain has repeating unit. R group may be chlorine or methoxy or ethoxy. Usually R group also is known as the R group may be chlorine. Such polymers are called polyphosphonitrile chlorides. Now these chloride groups are called polychlorophosphogenes. Now we see the preparations of the phosphogene. Phosphogene prepared by the condensation of the phosphorus pentachloride with the ammonium group, and this reaction catalyzes in the presence of the chlorobenzene or a dichloroethene, and at the centigrade of 120 to 150 degree centigrade. As a result of it is formed, phosphogene is formed and hydrochloric acid is also formed. Under the conditions, the steps are involved. The first steps, ammonium chloride with the phosphorus pentachloride. As a result, condensation product, that is NH4PCl6. And second step, this associates NH4PL6 HNPLC3 plus 3HCl. And third step, XHNPCl3 condense together
phosphogens and hydrochloric acid also we get. Now we study the structure. The structure is a cyclic formula, and when two chlorine atoms are present, then we can call it a hexachloro tryposine. Hence, any group presents here, R group may be an instead of a chloride group. Two chloride atoms are attached each phosphorus atoms. We can see PNP is a bond angle between 118 degree, and also CLPCL bond angle 108 degree. ಇವನ್ನೆಲ್ಲ ನಾವು ರೆಫರೆನ್ಸ್ ಆಗಿ ಕೆಮಿಸ್ಟ್ರಿ ನೋಟ್ಸ್ ಆ್ಯಂಡ್ ಜ್ಞಾನಕೋಶ್ ವಿಕಿಪೀಡಿಯಾ ಆಲ್ಸೋ KC ಕಾಲೇಜ್ ನೋಟ್ಸ್ನಿಂದ ಪಡ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಯಾರ್ಯಾರು ಈ ವಿಡಿಯೋನ ನೋಡಿದ್ದೀರಾ ಆ್ಯಂಡ್ ಅದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗೆ ಹೀಗೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು.